ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ನಮ್ಮ ಒಂದು ಪ್ರಶ್ನೆ ಏನಂತಂದರೆ, ಈ PUC ಸೈನ್ಸ್ ಕಂಪ್ಲೀಟ್ ಆದಮೇಲೆ ವಿತೌಟ್ CET ನೀಟ್ ಎಕ್ಸಾಮ್ ಇಲ್ಲದೇ ಯಾವೆಲ್ಲ ಕೋರ್ಸ್ಗಳನ್ನು ನಾವು ಮಾಡಬೇಕು, ಯಾವ ಕೋರ್ಸ್ಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು 2026ನೇ ಸಾಲಿನಲ್ಲಿ ನೀವೇನಾದರೂ ಈಗಾಗಲೇ KCET ಅಪ್ಲಿಕೇಶನ್ಗಳನ್ನು ಅಪ್ಲಿಕೇಶನ್ಗಳನ್ನು ಮಾತ್ರ ಹಾಕಿದರೆ ನಿಮ್ಮದು PCM, PCB, PCMB ಥಿಯರಿ ಪಾಸ್ ಆಗಿದ್ದರೆ ನೀವು 2026 ಸಾಲಿನಲ್ಲಿ ವಿತೌಟ್ ನೀಟ್ ಮತ್ತು KCET ಎಕ್ಸಾಮ್ ಇಲ್ಲದೇ ಒಂದಷ್ಟು ಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ಬೋದಾಗಿದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಮುಂದೆ ನಾನು 1ನೇ ತಾರೀಕಿಂದ ಲೈವಲ್ಲಿ ಕೂಡ ಬರ್ತಾಯಿದ್ದೇನೆ. ಲೈವಲ್ಲಿ ಬಂದು ನಿಮ್ಗಳಿಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಅದನ್ನು ಕೂಡ ನಾನು ಸೊಲ್ಯೂಷನನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ನೀವು KCET ಎಕ್ಸಾಮ್ ಬರೆದಿಲ್ಲ, ನಾವು ಆಮೇಲೆ ನೀಟ್ ಎಕ್ಸಾಮ್ ಬರೆದಿಲ್ಲ, ಅಥವಾ ನಾವು KCET ಎಕ್ಸಾಮನ್ನು ಬರೆದಿದ್ದೀವಿ, ನೀಟ್ ಎಕ್ಸಾಮನ್ನು ಬರೆದಿದ್ದೀವಿ, ಆದರೆ ನಾವು ಈ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಇದ್ದೀವಿ. ಸ್ಪೆಷಲಿ ಲ್ಯಾಬ್ ಟೆಕ್ನಿಷಿಯನ್ಸ್, ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಾಲಜಿ, ನೀವು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಮಾಡಬೇಕಂತಿದ್ದೀವಿ, ಅಥವಾ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ರೇಡಿಯೋಲಜಿ, ಆಮೇಲೆ ಇಮೇಜಿಂಗ್ ಟೆಕ್ನಾಲಜಿ, ನ್ಯೂರೋ ಸೈನ್ಸ್ ಟೆಕ್ನಾಲಜಿಗಳನ್ನು, ಆಪ್ಟೋಮೆಟ್ರಿ ಈ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಪರ್ಫ್ಯೂಷನ್ ಟೆಕ್ನಾಲಜಿ, ರೇಡಿಯೋಥೆರಪಿ, ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ, ಎಮರ್ಜೆನ್ಸಿ ಟೆಕ್ನಾಲಜಿ ಇರ್ಬೋದು, ಆಮೇಲೆ ಆಡಿಯೋಮೆಟ್ರಿ ಇರ್ಬೋದು, ಅಕ್ಯುಷನಲ್ ಥೆರಪಿಗಳಿರ್ಬೋದು, ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, ಆಮೇಲೆ ರೆನಾಲ್ ಡಯಾಲಿಸಿಸ್, ಆಮೇಲೆ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ನೀವೇನಾದರೂ ಈ ಎಲ್ಲ ಕೋರ್ಸ್ಗಳನ್ನು ನೀವು ವಿತೌಟ್ ನೀಟು ಮತ್ತು CET ಎಕ್ಸಾಮ್ ಇಲ್ಲದೇ ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಇಲ್ಲ. ಮತ್ತು ಎಕ್ಸಾಮ್ ಇಲ್ಲ ಅಂದರೆ ಹೆಂಗೆ ಮಾಡ್ತಾರೆ ಅಂತಂದರೆ, ನೀವೇನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ, ಸ್ಪೆಷಲಿ ನಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಳಗಡೆ ನೀವು ಏನು ಅಂಕಗಳನ್ನು ತೊಗೊಂಡಿರ್ತೀರಾ, ಆ ಅಂಕಗಳ ಬೇಸಸ್ ಮೇಲೆ ರ್ಯಾಂಕ್ಗಳನ್ನು ಕೊಟ್ಟು ನಿಮಗೆ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಗೋರ್ಮೆಂಟನ್ನು ಸ್ಪೆಷಲಿ ಮಾತಾಡ್ತಿರುವಂಥದ್ದು, ಗೋರ್ಮೆಂಟ್ ಕಾಲೇಜಲ್ಲಿ ಬೇಕಂದ್ರಷ್ಟೇ. ಗೋರ್ಮೆಂಟಿಂದ ಪ್ರೈವೇಟ್ ಕಾಲೇಜಿಗೆ ಹೋಗ್ಬೇಕಂದ್ರೆ ಕಡಿಮೆ ಫೀಸ್, ಅಂದರೆ 17,000 ರೂಪಾಯಿ ಫೀಸ್ ಒಳಗಡೆ ನೀವು ಅಡ್ಮಿಷನ್ ಮಾಡ್ಕೊತೀನಿ, ನನಗೆ 17,000 ರೂಪಾಯಿ ಫೀಸ್ ಬೇಕು, ಲಕ್ಷಗಟ್ಟಲೆ ಫೀಸನ್ನು ಪೇ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನೀವು KE ಮುಖಾಂತರ KCET ಅಪ್ಲಿಕೇಶನ್ನ ಹಾಕಿ ವಿತೌಟ್ ಎಕ್ಸಾಮ್ ಇಲ್ಲದೇ, CET ನೀಟ್ ಎಕ್ಸಾಮ್ ಇಲ್ಲದೇ ನೀವು ಲ್ಯಾಬ್ ಟೆಕ್ನಾಲಜಿಸ್ಟ್ ಆಗ್ಬೋದು, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿಸ್ಟ್ ಆಗ್ಬೋದು, ಮತ್ತು ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿಸ್ಟ್ ಆಗ್ಬೋದು, ರೇಡಿಯೋಥೆರಪಿಸ್ಟ್ ಆಗ್ಬೋದು, ಆಮೇಲೆ BPT ಕೋರ್ಸ್ಗಳನ್ನು ಮಾಡ್ಬೋದು. ಓಕೆ, ಆಮೇಲೆ ಸ್ಪೆಷಲಿ ಇದು ನಾನು ನಿಮಗೆ ಒಂದು ಸಜೆಷನ್ ಮಾಡೋದೇನಂತಂದರೆ, ಈಗಿನ ಹೊಸ ಜನ್ರೇಷನ್ ಒಳಗಡೆ ತುಂಬ ಪಾಪ್ಯುಲರ್ ಆಗಿರುವಂಥ 2025-26ನೇ ಸಾಲು ಅಥವಾ 26-27 ಸಾಲು ಅಥವಾ ಫ್ಯೂಚರ್ ಒಳಗಡೆ ತುಂಬ ಜಾಬ್ ಓಪನಿಂಗ್ ಇರುವಂಥದ್ದು, ತುಂಬ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ನೋಡಿರಿ, ಈ PUC ಸೈನ್ಸ್ ಆದಮೇಲೆ ನೀವೇನಾದರೂ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳನ್ನು ಮಾಡಿದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಜಾಸ್ತಿ ಇರುವಂಥದ್ದು, ಸ್ಟೇಟ್ ಗೌರ್ಮೆಂಟ್ ತುಂಬ ಕಡಿಮೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ನಿಮ್ಗೆ ಬೇಕಾಗಿತ್ತು ಅಂತಂದರೆ ನೀವು ವೆರಿ ಇಂಪಾರ್ಟೆಂಟ್ ಕೋರ್ಸ್ ಯಾವುದಪ್ಪ ಅಂತಂದರೆ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಾಲಜಿ, BSc MLT, BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, BSc ಇಮೇಜಿಂಗ್ ಟೆಕ್ನಾಲಜಿ, BSc ಡಯಾಲಿಸಿಸ್ ಟೆಕ್ನಾಲಜಿ, ಆಮೇಲೆ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ. ಇವು ತುಂಬಾ ಪಾಪ್ಯುಲರ್ ಆಗಿರುವಂಥ ಕೋರ್ಸ್ಗಳು. ಇವುಗಳ ಜಾಬ್ಗಳನ್ನು ಕೂಡ ಹಂಗೆ ಜಾಸ್ತಿ ಜಾಬನ್ನೇ ಕೊಡ್ತಾ ಇರುವಂಥದ್ದು ಇದರ ಬೇಸಿಸ್ ಮೇಲೆ, ಮತ್ತು ಸ್ವಲ್ಪ ಡಿಮಾಂಡಲ್ಲಿರುವಂಥ ಕೋರ್ಸ್ಗಳು ಕೂಡ ಹೌದು. ಇಲ್ಲ ನಾನು ಸ್ವಲ್ಪ ಡಾಕ್ಟ್ರೇಟ್ ಥರ ಆಗ್ತೀನಿ, ಡಾಕ್ಟ್ರಿಗೆ ತೊಗೋಬೇಕಂತಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಮಾಡ್ಕೋಬೋದು, ನೀವು ಡಾಕ್ಟ್ರ್ ಆಗಿಬಿಡ್ತೀರಾ, ನಿಮ್ಮ ಲೆವೆಲ್ ಮುಂದೆ ಡಾಕ್ಟ್ರ್ ಅಂತ ಬರುತ್ತೆ. ಬಟ್ ಲ್ಯಾಬ್ ಟೆಕ್ನಾಲಜಿ, ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಆಮೇಲೆ ಬೇರೆ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸ್ಗಳು ನೀವು ಮಾಡ್ತಿರಲ್ಲ, ಅಲ್ಲಿ ನೀವು ಡಾಕ್ಟ್ರೇಟ್ ಬರೋದಿಲ್ಲ. ಡಾಕ್ಟ್ರೇಟ್ ತೊಗೋಬೇಕಂತಂದರೆ ನೀವು ವಿತೌಟ್ CET, ವಿತೌಟ್ ನೀಟ್ ಎಕ್ಸಾಮ್ ಇಲ್ಲದೇ ನೀವು ಡಾಕ್ಟ್ರಿಗೆ ತೊಗೋಬೇಕಂತಂದರೆ BPT ಕೋರ್ಸ್ಗಳನ್ನು ಮಾಡ್ಕೋಬೋದು. BPT ಕೋರ್ಸ್ ಆದ ತಕ್ಷಣ ನಿಮಗೆ ಡಾಕ್ಟ್ರ್ ಅಂತ ಹೆಸರು ಬಂದುಬಿಡ್ತಾರೆ, ನಿಮ್ಮ ಸ್ಟಾರ್ಟಿಂಗಲ್ಲಿ ಡಾಕ್ಟ್ರ್ ಅಂತ ಕೊಟ್ಟುಬಿಡ್ತಾರೆ. ಅದೇ ನೀವು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಿದರೆ ನಿಮಗೆ ಡಾಕ್ಟ್ರ್ ಅಂತ ಕೊಡೋದಿಲ್ಲ, ನೀವಲ್ಲಿ ಟೆಕ್ನಾಲಜಿಸ್ಟ್ ಆಗ್ತೀರಾ, ಟೆಕ್ನಿಷಿಯನ್ ಆಗ್ತೀರಾ, ಟೆಕ್ನಾಲಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತೀರಾ.
ಓಕೆ. ಸೊ ಇದು ಒಂದು ಕ್ವಶನನ್ನು ಕೇಳಿದಿರಿ ನೀವು. ನಾವು ಆಫ್ಟರ್ ಪ್ಯಾರಾಮೆಡಿಕಲ್ ನಾವು ಅಂದರೆ ಈಗ PUC ಸೈನ್ಸ್ ಆದಮೇಲೆ ನಾವು CET ನೀಟ್ ಆಲ್ರೆಡಿ ನಾವು ವಿಡಿಯೋಗಳನ್ನು ಕೂಡ ಮಾಡಿ ಶೇರ್ ಮಾಡಿದ್ದೀನಿ. ಆದರೂ ಕೂಡ ನೀವು ಕ್ವಶನ್ ಕೇಳ್ತಿರುವಂಥದ್ದು ವಿತೌಟ್ CET ನೀಟ್ ಇಲ್ಲದೆ ನಮಗೆ ಪ್ಯಾರಾಮೆಡಿಕಲ್ ಹೈಯರ್ ಎಜುಕೇಷನ್ ಮಾಡ್ಬೋದಾ, ಮೆಡಿಕಲಲ್ಲೇ ಮಾಡ್ಬೋದು ಅಂದರೆ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ನೀವು KCET ಅಪ್ಲಿಕೇಶನ್ ಹಾಕಿದರೆ ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೋದು. ಇಲ್ಲಪ್ಪ ಅಂತಂದರೆ KCET ಅಪ್ಲಿಕೇಶನ್ ಹಾಕಿಲ್ಲ, ನಾವು ನೀಟು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಡೈರೆಕ್ಟ್ ನೀವು ಮ್ಯಾನೇಜ್ಮೆಂಟ್ ಸೀಟು ಕೂಡ ಹೋಗ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದ್ದಾವೆ, ಪಡ್ಕೋಬೋದು. ಒಳ್ಳೆ ಕಾಲೇಜ್ಗಳನ್ನು ನೋಡಿಕೊಂಡು ಅಡ್ಮಿಷನ್ ನೀವು ತೊಗೋಬೋದು. ಇದೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.